ನಾವು ಡಿಸ್ಟರ್ಬ್ ಆಗಿದ್ದಾಗ ಅದೇ ಸರಿಯಾದ ಮುಹೂರ್ತ ಇಂಟ್ರಾಸ್ಪೆಕ್ಷನ್ಗೆ, ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕೆ ಕನ್ನಡಿ ಇದ್ದಂಗೆ ಇರುತ್ತೆ ಆ ಮುಹೂರ್ತ. ನಾವು ಡಿಸ್ಟರ್ಬ್ ಆದಾಗ, ನಾವು ಡಿಸ್ಟರ್ಬ್ ಇಲ್ಲದೆ ಇದ್ದರೆ ನಾವು ಏನು ಮೈ ಮಾಡ್ತಿರ್ತೀವಿ ಅದು ಬೇರೆ. ರೆಬೆಲಿಯಸ್ ಮೊಮೆಂಟ್ಸ್ ಅಂತ ಅಂತಾರೆ ಇದಕ್ಕೆ. ಇಂಟ್ರಾಸ್ಪೆಕ್ಷನ್ಗೆ ಬಹಳ ಒಳ್ಳೆಯದು. ನಾವು ಡಿಸ್ಟರ್ಬ್ ಆದಾಗ ಫಸ್ಟ್ ನಾವು ನೋಡಬೇಕಾಗಿರೋದು, ನಾನು ಡಿಸ್ಟರ್ಬ್ ಆಗಿದ್ದೀನಿ ಅನ್ನೋಕ್ಕಿಂತ ನಾನು ಡಿಸ್ಟರ್ಬ್ ಮಾಡ್ಕೊಂಡಿದ್ದೀನಿ. ಆ ವೊಕ್ಯಾಬ್ಯುಲರಿ ತುಂಬ ಮುಖ್ಯ. ನಾನು ಡಿಸ್ಟರ್ಬ್ ಮಾಡ್ಕೊಂಡಿದ್ದೀನಿ. ನನ್ನ ಯಾವ ಥಾಟ್ ನನ್ನನ್ನು ಡಿಸ್ಟರ್ಬ್ ಮಾಡಿದೆ, ಯಾವ ಥಾಟ್ ನಾನು ಕ್ರಿಯೇಟ್ ಮಾಡಿರೋದ್ರಿಂದ ನಾನು ಈ ಪರಿಸ್ಥಿತಿ, ನನ್ನ ಮನಸ್ಸು ಈ ಸ್ಥಿತಿಗೆ ಬಂದಿದೆ, ಡಿಸ್ಟರ್ಬ್ ಆಗಿರೋದು ಯಾವ ಥಾಟು ಕ್ರಿಯೇಟ್ ಮಾಡಿದೆ, ಇದು ಏನು, ಯಾತಕ್ಕೆ ನಾನು ಈ ಥಾಟ್ನ ಕ್ರಿಯೇಟ್ ಮಾಡಿದೆ. ನಮ್ಮ ಮನಸ್ಸಿನ ಮೆಕ್ಯಾನಿಸಮ್ ಏನಂದರೆ, ನೀವು ಮಾಡಿ ನೋಡಿ, ಒಂದು 20 ಸೆಕೆಂಡು ಸುಮ್ಮನೆ ವಿಡಿಯೋ ವಾಚ್ ಮಾಡಿ, ಯಾವುದೋ ನೋಡ್ತಾ ಇರಿ, ಸುಮ್ಮನೆ ಫೋನ್ ಕೈಯಲ್ಲಿ ಇಟ್ಕೊಂಡ್ರೆ ಸಾಕು. ಒಂದು 20 ನಿಮಿಷ ವಾಚ್ ಮಾಡಿ, ಒಂದು 5 ಥಾಟ್ ತಲೆಗೆ ಹೋಗಿರುತ್ತೆ ಅಂದ್ಕೊಳ್ಳಿ. ಅದು ಇಡೀ ದಿವಸ ನಿಮ್ಮನ್ನು ಕಾಡಬಹುದು. ಅಂದರೆ ಇಲ್ಲೇ ನಾವು ತಿಳ್ಕೋಬೇಕು, ನಮ್ಮ ಮನಸ್ಸು ಅದರಲ್ಲಿ ಬೇಡದ ವಿಚಾರ ಇತ್ತು, ಅದರಿಂದ ನನ್ನ ಮನಸ್ಸು ಹಾಗಾಯಿತು ಅಂತ ಹೇಳೋದು, ಅಥವಾ ನನ್ನ ಮನಸ್ಸು ಸ್ಟೇಬಲ್ ಇರಲಿಲ್ಲ, ಅದರಿಂದ ನನ್ನ ಮನಸ್ಸು ಅದರಿಂದ ಡಿಸ್ಟರ್ಬ್ ಆಯಿತು. 20 ಸೆಕೆಂಡ್ ನೋಡಿದ್ದು 20 ದಿವಸನೂ ಕಾಡಬಹುದು, 20 ಗಂಟೆ ಕಾಡ್ಬೋದು, 20 ವರ್ಷ ಕಾಡ್ಬೋದು, ಅದು ಬೇರೆ ವಿಚಾರ. ರಿಂಗ್ ಆಗ್ತಾನೇ ಇದೆ ನಿಮ್ಮ ತಲೆನಲ್ಲ ಥಾಟ್. ಅಂದರೆ ಅರ್ಥ ಏನು, ನಿಮ್ಮ ಮನಸ್ಸು ಸ್ಟೇಬಲ್ ಆಗಿರಲಿಲ್ಲ ಅಂತ ಅರ್ಥ. ಸಿಚುಯೇಷನ್ ಏನೂ ಮಾಡಲ್ಲ, ನಮ್ಮ ಮನಸ್ಸು ಸ್ಟೇಬಲ್ ಆಗಿರಲಿಲ್ಲ. ಅಂದರೆ ಯಾವ ಥರ ಥಾಟ್ ನನಗೆ ಬರಬೇಕಾಗಿತ್ತು, ನನ್ನನ್ನು ಡಿಸ್ಟರ್ಬ್ ಆಗಿದೆ, ನನ್ನ ಶಾಂತಿಯನ್ನು ಕದಡಿದ ಆ ಯೋಚನೆ ಯಾವುದು, ಶಾಂತಿಯನ್ನು ಕದಡಿದೆ ಅದು. ಆ ಶಾಂತಿಗೆ ಹೇಗೆ ವಾಪಸ್ ಬರೋದು, ಯಾವ ಥಾಟಿಂದ ವಾಪಸ್ ಬರೋದು, ಯಾವ ಥಾಟ್ ನನ್ನ ಶಾಂತಿಯನ್ನು ಕದಡಿದೆ. ಚಿಕ್ಕದ್ರಲ್ಲೇ ನಾವು ಗಮನಿಸಬೇಕು. ನಾವು ಒಂದೊಳ್ಳೆ ಮ್ಯೂಸಿಕ್ ಕೇಳ್ತಾ ಇರ್ತೀವಿ, ಯಾರ್ದೋ ಫೋನ್ ಬರುತ್ತೆ, ರಿಂಗ್ ಟೋನ್, ಆ ರಿಂಗ್ ಟೋನ್ ಡಿಸ್ಟರ್ಬ್ ಆಗುತ್ತೆ. ಮುಂಚೆ ಆಗಿದ್ರೆ ಆ ರಿಂಗ್ ಟೋನು ಕೂಡ ಮ್ಯೂಸಿಕ್ ಅಂತ ಇಷ್ಟಪಡ್ತಾ ಇದ್ವಿ. ಈಗ ಈ ಮ್ಯೂಸಿಕ್ಕಿಗೆ ಅದು ಡಿಸ್ಟರ್ಬ್ ಆಯಿತು. ರಿಂಗ್ ಟೋನು ಕಾರಣ ನಮಗೆ ಡಿಸ್ಟರ್ಬ್ ಆಗಿದ್ದಕ್ಕೆ ಅಂತ ಹೇಳ್ತೀವಿ. ಯಾವಾಗ ಡಿಸ್ಟರ್ಬ್ ಆಗುತ್ತೋ ಆವಾಗೆಲ್ಲ ನಮ್ಮ ಥಾಟ್ನಲ್ಲಿ ಕೋಪ ಇರುತ್ತೆ. ಮಾತು ತಕ್ಷಣ ಆಡಿದ್ರೆ ತುಂಬ ಕೆಟ್ಟ ಮಾತೇ ಆಡ್ತೀವಿ, ಕಿರ್ಚಾಡ್ತೀವಿ, ಬೇಸರ ಮಾಡ್ಕೊಳ್ತೀವಿ. ಎಷ್ಟು ಬೇಸರ ಮಾಡ್ಕೊಳ್ತೀವಿ ಒಂದೊಂದು ಸತಿ ಅಂದರೆ, ನಿಮಗೆ ನಾವೇ ಹಣೆ ಚೆಚ್ಕೊಳ್ಳೋದು, ಕೆಲವರು ಹಣೆ ಚೆಚ್ಕೊಳ್ತಾರೆ, ಹೊಡ್ಕೊಳ್ಳೋದು, ಹಣೆ ಚೆಚ್ಕೊಳ್ಳೋದು ಎಲ್ಲ ಮಾಡೋದು, ಸಾಮಾನು ತೆಗೆದು ಎಸೆಯೋದು ಎಲ್ಲ. ಅಂದರೆ ಏನು ಅರ್ಥ ಇಲ್ಲಿ, ಡೀಪ್ ಇನ್ಸೈಡ್ ನಾನೇ ಡಿಸ್ಟರ್ಬ್ ಮಾಡ್ಕೊಂಡಿರೋದು ನಮಗೆ ಗೊತ್ತಿದೆ. ಇಷ್ಟು ವೀಕ ನಾನು ಡಿಸ್ಟರ್ಬ್ ಮಾಡ್ಕೊಂಡ್ಬಿಟ್ನಲ್ಲ ಅಂತ ನಮ್ಮ ಮೇಲೆ ನಮಗೆ ಕೋಪ ಬರುತ್ತೆ. ಅದನ್ನು ಹೇಳ್ತೀವಿ ಒಂದೊಂದು ಸತಿ, ಇಲ್ಲ ನನ್ನ ಮೇಲೆ ನನಗೆ ಕೋಪ ಇದೆ, ಯಾರ ಮೇಲೂ ಕೋಪ ಇಲ್ಲ ಅಂತ. ಲಿಟಲ್ ಬಿಟ್ ಇಂಪ್ರೂವ್ಮೆಂಟ್ ಆದರೂ ಸಾಲದು, ಅಷ್ಟು ಕೋಪ ಮಾಡಿಕೊಂಡ್ರೂ ಅದು ಕಷ್ಟನೇ. ಅದರಿಂದ ನಾವು ಗಮನಿಸ್ಕೊಳ್ತಾ ಇದ್ರೇ ಗೊತ್ತಾಗೋದು, ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ನಾವು ಡಿಸ್ಟರ್ಬ್ ಆಗಿದ್ದಾಗ ನಮ್ಮಲ್ಲಿ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಇದು ಆಗಬಾರ್ದಾಗಿತ್ತು ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಇದೇ ರೀತಿ ನಡಿಬೇಕಾಗಿತ್ತು ಅನ್ನೋದು ಕೂಡ ಎಕ್ಸ್ಪೆಕ್ಟೇಷನ್. ಅದು ಯಾರ ಫೋನ್ ಆಫ್ ಮಾಡಬೇಕಾಗಿತ್ತು, ಅವ್ರು ಹಂಗೆ ಮಾಡಬಾರ್ದಾಗಿತ್ತು, ನನ್ನ ಬೈಬಾರ್ದಾಗಿತ್ತು, ಅಥವಾ ಈ ಮೊಮೆಂಟಲ್ಲಿ ಫೋನ್ ಬರಬಾರ್ದಾಗಿತ್ತು, ನನಗೆ ನಾನು ಅಡುಗೆ ಮಾಡ್ತಾಯಿದ್ದೆ, ಆ ಕೊರಿಯರ್ನವನು ಬರಬಾರ್ದಾಗಿತ್ತು, ಈ ಟೈಮ್ಗೆ ಬರ್ತಾರೆ. ಆಮೇಲೆ ನಮಗೆ ಕೋಪ ಬರುತ್ತಲ್ಲ, ಡಿಸ್ಟರ್ಬ್ ಆಗಿರುತ್ತಲ್ಲ, ನಾವೇನು ಮಾಡ್ತೀವಿ, ಸುಮ್ಮನೆ ಇರಲ್ಲ. ನನ್ನ ಮೈಂಡ್ ಸ್ಟೇಬಲ್ ಆಗಿಲ್ಲ, ನನ್ನ ಮೈಂಡ್ ಈ ಮೂಡಲ್ಲಿ ತೊಗೊಳ್ಳೋ ಮೈಂಡಲ್ಲಿ ಇಲ್ಲ ಅಂತ ಒಪ್ಕೊಳ್ಳಲ್ಲ ನಾವು. ತಕ್ಷಣ ಅವನ ಮೇಲೆ ರೇಗೋದು, ಅಂದರೆ ರೇಗದೆ ಇರೋದು, ಜೋರು ಮಾಡೋದು, ನಮ್ಮ ಧ್ವನಿನಲ್ಲಿ ಬಂದುಬಿಡುತ್ತೆ. ಡಿಸ್ಟರ್ಬ್ ಆಯಿತು ಅಂದರೆ ವಾಯ್ಸಲ್ಲಿ ಗೊತ್ತಾಗುತ್ತೆ, ಆಮೇಲೆ ಆ್ಯಟಿಟ್ಯೂಡ್ನಲ್ಲಿ ಗೊತ್ತಾಗುತ್ತೆ, ನಿಮ್ಮ ಬಿಹೇವಿಯರ್ನಲ್ಲಿ ಗೊತ್ತಾಗುತ್ತೆ, ನೀವು ಯಾವ ರೀತಿ ಡೀಲ್ ಮಾಡಿದ್ರಿ ಅಂತ. ಅವ್ರು ಸುಮ್ಮನೆ ಇರ್ತಾರಾ, ನಮ್ಮ ಕೆಲಸ ರೀ ಇದು, ನಾವು ಕೊರಿಯರ್ನವರು, ನಿಮ್ಮ ಟೈಮ್ ನಾವು ಬರೋಕ್ಕಾಗಲ್ಲ, ನಮ್ಮ ಟೈಮ್ಗೆ ನಾವು ಬರೋದು, ನಾವು ಬರ್ತೀವಿ ಅಂತ ಅವರು ವಾಪಸ್ ಕೊಟ್ಟಾಗಂತೂ ಅವ್ರಿಗೆ ಇನ್ನೊಂದಿಷ್ಟು ಬೈತೀರ, ಅವ್ರ ಮೇಲೆ ಕಂಪ್ಲೇಂಟ್ ಬರೀತೀರ, ಅವ್ರು ಸರಿಯಾಗಿ ಬಿಹೇವ್ ಮಾಡಲಿಲ್ಲ, ಸರಿಯಾಗಿ ನಡ್ಕೊಳ್ಳಿಲ್ಲ ನನ್ನ ಜೊತೆಗೆ
ಅವರು ಆರೋಗ್ಯಂಟಾಗಿ ಬಿಹೇವ್ ಮಾಡಿದ್ರು ಅಂತ ಕಂಪ್ಲೇಂಟ್ ಬರೀತೀರ. ಅದಕ್ಕೆ ಅವರ ಈಗೋನ ಚುಚ್ಚಿದವರು, ಕೆರಳಿಸಿದವರು, ಆ ಪರಿಸ್ಥಿತಿಯನ್ನು ಹಾಳು ಮಾಡಿದವರು ನಾವೇ ಅಂತ ನಾವು ಒಪ್ಕೊಳ್ಳೋದೇ ಇಲ್ಲ. ಹಾಗಾದರೆ ಹೇಗಿರಬೇಕಾಗಿತ್ತು ಅವ್ರ ಬಗ್ಗೆ? ಅವ್ರು ಫೋನ್ ಮಾಡಿದಾಗ, ಡಿಸ್ಟರ್ಬ್ ಮಾಡಿದಾಗ ಏನು ಬರಬೇಕಾಗಿತ್ತು ಯೋಚನೆ? ನಮಗೆ ಡಿಸ್ಟರ್ಬ್ ಆಗೋ ಬದಲು ಏನು ಬರಬೇಕಾಗಿತ್ತು? ಅವನ ಕೆಲಸ ಅವನು ಮಾಡ್ತಾ ಇದ್ದಾನೆ, ಅವನು ಬಂದ, ಇಲ್ಲ ಅವನನ್ನು ಕರೆದಿದ್ಯಾರು? ಅವನು ಬರೋ ಹಾಗೆ ಮಾಡಿದ್ಯಾರು? ಅವನು ಬಂದ, ಇದೆಲ್ಲ ಎಕ್ಸ್ಪ್ಲನೇಷನ್. ನಾವು ನಿಧಾನ ಕೂತ್ಕೊಂಡು ಅನಲೈಸ್ ಮಾಡಿದ್ರೆ ಅವನು ಬರೋದಕ್ಕೆ ನಾನೇ ಅಲ್ವಾ ಕಾರಣ? ನಂಬರ್ 1. ಅವನು ಬಂದಿದ್ದಕ್ಕೆ ಅವನು ಹಾಗೆ ಬಿಹೇವ್ ಮಾಡೋಕ್ಕೆ ಸಾಧ್ಯ? ಎಕ್ಸ್ಪೆಕ್ಟೇಷನ್ ಇದ್ದಾಗ ನಮಗೆ ಅವ್ರು ಹೀಗೆ ಬಿಹೇವ್ ಮಾಡಬೇಕು, ನನ್ನ ಹತ್ರ ಹೀಗೆ ನಡ್ಕೋಬೇಕು. ಯಾಕೆಂದರೆ ಅವರು ಆ ಕೆಲಸ ಮಾಡೋರು, ನಮ್ಮ ದುಡ್ಡು ಅವ್ರು ಇಸ್ಕೊಳ್ಳೋರು, ನಮ್ಮ ಸೇವೆ ಮಾಡೋರು ಇದೇ ಥರ ಬಿಹೇವ್ ಮಾಡಬೇಕು. ಅವರು ಟೋನ್ ಎತ್ತಬಾರ್ದು, ನಾನು ಎತ್ತಬಹುದು, ಅವ್ರು ಎತ್ತಬಾರ್ದು ಅನ್ನೋದು ಇರುತ್ತಲ್ಲ, ಅಹಂಕಾರ ಅಲ್ವಾ? ಅವ್ರಿಗೂ ಏನೋ ತಲೆನೋವು ಬಂದಿರ್ಬೋದು. ನಾನೇ ಆ ಜಾಗದಲ್ಲಿ ಇದ್ದಿದ್ರೆ ಅಲ್ಲಿ ಎಕ್ಸ್ಪೆಕ್ಟೇಷನ್ ಹೊರಟೋಗಿ ಆಕ್ಸೆಪ್ಟೆನ್ಸ್ಗೆ ಫಸ್ಟ್ ಪಾಯಿಂಟು ಕಂಪ್ಯಾಷನ್ ಬರುತ್ತೆ. ಆಕ್ಸೆಪ್ಟೆನ್ಸ್ ಆದ ತಕ್ಷಣ ಕಂಪ್ಯಾಷನ್. ನಾನು ಆ ಜಾಗದಲ್ಲಿ ಇದ್ದಿದ್ರೆ ಹಾಗೆ ಮಾಡ್ತಾ ಇದ್ದೆ, ನಾನು ಆ ಜಾಗದಲ್ಲಿದ್ದರೆ ಮರೆತು ಬಿಡ್ತಾ ಇದ್ದೆ, ನಾನು ಮರ್ತಿದ್ದೀನಿ, ನಾನು ಹಾಗೆ ಮಾಡಿದ್ದೀನಿ. ಈ ರೀತಿ ನಮಗೆ ಸೆಕೆಂಡ್ ಥಾಟ್ ಬರುತ್ತೆ, ಹೌದು ಈ ಥರ ನಾನು ಮಾಡ್ತಾ ಇದ್ದೆ ಅಂತ. ಬರೀ ಅಷ್ಟೇ ಅಲ್ಲ, ಇನ್ನೂ ಆಕ್ಸೆಪ್ಟೆನ್ಸ್ ಡೀಪಾಗಿ ಆಗಬೇಕಾದ್ರೆ ನಮ್ಮ ಮನಸ್ಥಿತಿ ಅದಕ್ಕೆ ಕಾರಣ ಅಂದಾಗ, ನಮ್ಮ ಸ್ಟೆಬಿಲಿಟಿ ನಾವು ಕಳ್ಕೊಂಡಿದ್ದೀವಿ, ಅದರಿಂದ ಇದಾಗ್ತಾ ಇದೆ. ಸಿಚುಯೇಷನ್ ಕರೆಕ್ಟ್ ಮಾಡೋದಲ್ಲ, ಅಥವಾ ಪರ್ಸನ್ನ ಕರೆಕ್ಟ್ ಮಾಡೋದಲ್ಲ, ಅಥವಾ ನಮಗೆ ಬೇಕಾದಂಗೆ ಅವ್ರು ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ಅಲ್ಲ. ಇದು ಮೂರು ನಾವು ನಡೆಸ್ತಾ ಇರ್ತೀವಿ ಯಾವಾಗ್ಲೂ. ನಾನು ಕರೆಕ್ಟಾಗಿದ್ದೀನಿ ಅಂತಲೇ ನಮ್ಮ ಮನಸ್ಸಿನಲ್ಲಿ ಇರುತ್ತೆ. ಎಷ್ಟು ಇದಕ್ಕಿಂತ ಅಜ್ಞಾನದ ಪರಮಾವಧಿ ಬೇರೆ ಇಲ್ಲ. ನಾನು ಸರಿ, ನಾನೇ ಸರಿ, ನಾನು ಯಾವತ್ತೂ ತಪ್ಪಾಗಕ್ಕೆ ಸಾಧ್ಯ ಇಲ್ಲ, ಯಾವ್ಯಾವುದು ಚೆನ್ನಾಗಾಗಿದೆಯೋ ಅದೆಲ್ಲ ನಾನೇ ಮಾಡಿದ್ದು, ನನ್ನಿಂದಲೇ ಆಗಿದ್ದು. ಸ್ವಲ್ಪ ಏನಾರು ಅದು ಧ್ವನಿನಲ್ಲೇ ನಮಗೆ ಒಂದೊಂದ್ಸತಿ ಅಸಹ್ಯ ಬಂದಾಗ, ಇಲ್ಲ ಇವರು ಸ್ವಲ್ಪ ಸಹಾಯ ಮಾಡಿದ್ರು, ಆದರೆ ನಾನೇ ಮುಖ್ಯ, ನನ್ನಿಂದಲೇ ಆಗಿದ್ದು. ಆವಾಗ ಏನಾಗುತ್ತೆ, ನಿಮ್ಮಿಂದಲೇ ಆಗಿರಬಹುದು, ಅದಕ್ಕೆ ನಿಮ್ಮ ಆತ್ಮ ಸಂತೋಷ ಪಡಕ್ಕೆ ಬಿಡಲ್ಲ. ಯಾವಾಗ ನಿಮ್ಮ ಅಹಂಕಾರಕ್ಕೆ ಆ ಒಂದು ಗತ್ತಿರುತ್ತೆ, ನಿಮ್ಮ ಆತ್ಮದ ಆನಂದ ನಿಮಗೆ ಪರಿಚಯ ಮಾಡಲ್ಲ ಆತ್ಮ. ಅಯ್ಯೋ ಸೋತ್ಬಿಟ್ಯಾ, ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದೆ, ನಿನಗೆ ಖುಷಿ ಮಾಡೋಣ ಅಂತ ಇದ್ದೆ ನಾನು, ಅದು ನೀನು ಆರೋಪ ಮಾಡ್ಕೊಂಡಿರೋದು, ನೀ ಮಾಡಿದ್ದನ್ನೆಲ್ಲ ಈ ದುಷ್ಟ ಅಹಂಕಾರಕ್ಕೆ ಆರೋಪ ಮಾಡ್ಕೊಂಡಿದ್ದೀಯಾ, ನಾನೇನು ಮಾಡಲಿ, ನಿನಗೆ ಅನುಗ್ರಹ ಇಲ್ಲ, ಆನಂದ ಸಿಗಲ್ಲ. ನಮಗೆ ಸಂತೋಷ, ಅಹಂಕಾರಕ್ಕೆ ಖುಷಿ ಆಗ್ಬೋದು, ಸಂತೋಷ ಆಗ್ಬೋದು, ಆದರೂ ಸಮಾಧಾನ ಆಗಲ್ಲ ಅದು ಅಹಂಕಾರಕ್ಕೆ. ಎಲ್ಲ ತಿಂದರು, ಎಲ್ಲ ಮಾಡಿದ್ರು, ನಾನು ಇಷ್ಟೆಲ್ಲ ಮಾಡಿದ್ದೀನಿ, ಚೆನ್ನಾಗಿದೆ ಅನ್ನಲೇ ಇಲ್ವಲ್ಲ. ಚೆನ್ನಾಗಿದೆ ಅಂದರೆ ಅದು ಮೇಲೆ ಇರುತ್ತೆ, ಚೆನ್ನಾಗಿಲ್ಲ ಅಂದರೆ ನಮಗೆ ತೊಂದರೆ ಕೊಡುತ್ತೆ, ಬೇಸರ ಆಗುತ್ತೆ, ಹರ್ಟ್ ಆಗುತ್ತೆ, ನನ್ನ ಮಾಡಲೇಬಾರ್ದಾಗಿತ್ತು ಅಂತ ಅನಿಸುತ್ತೆ, ನಮ್ಮನ್ನು ಹಿಂಸೆ ಕೊಡುತ್ತೆ. ಈ ಅಹಂಕಾರ ಸಾಮಾನ್ಯವಾದದ್ದಲ್ಲ, ನಮ್ಮ ಮನಸ್ಸನ್ನು ಚದುರಿಸ್ತಾ ಇರೋದು ಅದೇನೆ. ಅಂದರೆ ನಮ್ಮ ಕೆಲಸ ಯಾವ ಸ್ಟೇಟಿಂದ ಆಪ್ರೇಟ್ ಆಗಿದೆ, ಯಾವ ಪಾಯಿಂಟಿಂದ ನಮ್ಮ ಆ್ಯಕ್ಷನ್ ಹೊರಗಡೆ ಬರ್ತಾ ಇದೆ. ಈಸ್ ಇಟ್ ಅನ್ ರಿಯಲ್ ಆಕ್ಟಿವಿಟಿ ಫ್ರಮ್ ಮೈ ಸೈಡ್ ಆರ್ ಫ್ರಮ್ ಆ್ಯಕ್ಷನ್ ಫ್ರಮ್ ಮೈ ಸೈಡ್? ಈಸ್ ಇಟ್ ಸ್ಪಾಂಟೇನಿಯಸ್, ರೆಲೆವೆಂಟ್? ಈಸ್ ಇಟ್ ಕಮಿಂಗ್ ಫ್ರಮ್ ಮೈ ಸೈಲೆನ್ಸ್ ಆರ್ ಇಟ್ ಈಸ್ ಎ ಮಿಯರ್ ಡೂಯಿಂಗ್? ಇದು ಇಂಟ್ರಾಸ್ಪೆಕ್ಷನಲ್ಲಿ ಕ್ಲಾಸ್ನಲ್ಲಿ ಮೊದಲನೇ ಪಾಠ ಇದು. ನಮ್ಗೆ ಯಾವಾಗ ನಮ್ಗೆ ಬರುತ್ತೆ ಇದು ಗೊತ್ತಾಗುತ್ತೆ. ದಿ ಅಂಡರ್ ಕರೆಂಟ್ ಇನ್ ಯುವರ್ ಕರ್ಮ, ವಾಟ್ ಎವರ್ ಯು ಡೂ, ಸಿ ದಿ ಅಂಡರ್ ಕರೆಂಟ್ ಆಫ್ ಇಟ್, ಅದರ್ವೈಸ್ ಯು ಕಾಂಟ್ ರಿಲ್ಯಾಕ್ಸ್ ಅಂತ ಹೇಳಿದ್ದೀವಿ. ಹಾಗೆ ನಮ್ಮ ಮನೆಯಿಂದ ಡಿಸ್ಟರ್ಬ್ ಆದ ತಕ್ಷಣ ನಾವು ಇಂಟ್ರೋಸ್ಪೆಕ್ಟ್ ಮಾಡಿಕೊಂಡಾಗ, ನಾವು ಆಕ್ಸೆಪ್ಟ್ ಮಾಡಿದರೆ, ಸಿಚುಯೇಷನ್ನ ಆಕ್ಸೆಪ್ಟ್ ಮಾಡಿದರೆ ನಮ್ಮ ಮೈಂಡ್ ಸ್ಟೇಬಲ್ ಆಗಿದೆ ಅಂತ. ನಮಗೆ ಡಿಸ್ಟರ್ಬ್ ಆಗಿದರೆ ನಮ್ಮ ಮೈಂಡ್ ಸ್ಟೇಬಲ್ ಆಗಿಲ್ಲ ಅಂತ. ಸ್ಟೇಬಲ್ ಆಗಿರೋದು ಸೆಂಟ್ರಿಂದ ನಾವು ಆಪ್ರೇಟ್ ಮಾಡಿದಾಗ. ಅನ್ಸ್ಟೇಬಲ್, ಇಂಬ್ಯಾಲೆನ್ಸ್ ಆಗೋದು, ವೇವರಿಂಗ್ ಮೈಂಡ್ ಆಗೋದು ಬರೀ ಅಹಂಕಾರದಿಂದ, ಫೆರಿಯಿಂದ ಡೀಲ್ ಮಾಡಿದ್ರೆ. ಆಲ್ಮೋಸ್ಟ್ ಜೀವನದಲ್ಲಿ 24 ಗಂಟೆಯಲ್ಲಿ 24.5 ಗಂಟೆ ನಾವು ಫೆರಿನಲ್ಲೇ ಇರ್ತೀವಿ, ಫೆರಿನಲ್ಲೇ ಜೀವನ ಮಾಡ್ತೀವಿ. ಸೂಪರ್ಫಿಷಿಯಲ್ ಆಗಿ ಜೀವನ ಮಾಡೋದ್ರಿಂದ 24.5 ಗಂಟೆ ಡಿಸ್ಟರ್ಬ್ ಆಗಿ ಇರ್ತೀವಿ.
ಎಲ್ಲೋ ಮಲಗಿದ್ದಾಗ ಮಲಗಕ್ಕೆ ಮುಂಚೆನೋ ರಿಯಲೈಸ್ ಮಾಡಿಕೊಂಡ್ರೆ ಸ್ವಲ್ಪ ಪರವಾಗಿಲ್ಲ. ಈ ರೀತಿ ನಾವು ಸಿಚುಯೇಷನ್ ಮೇಲೆ ಹಾಕಿದ್ರೆ ಏನಿಲ್ಲ. ಈ ಪಾಯಿಂಟು ಫೋನ್ ರಿಂಗ್ ಆಗಿದ್ದಿರ್ಬೋದು, ಹಾಲು ಉಕ್ಕಿರೋದಿರ್ಬೋದು, ಅವ್ರು ಯಾರೋ ಬರೋರು ಇರ್ಬೋದು, ಮಾಡೋರು ಇರ್ಬೋದು, ನಮ್ಮ ಕೆಲಸ ಆ ಟೈಮ್ನಲ್ಲಿ ಮಾಡೋದನ್ನು ಮಾಡದೇ ಇರೋಂಗೆ ಆಗಿರ್ಬೋದು, ಏನೆಲ್ಲ ಆಗಿರಬಹುದು. ಇದಕ್ಕೆಲ್ಲನೂ ಕೂಡ ಡಿಸ್ಟರ್ಬ್ ಮಾಡಿಕೊಂಡ್ರೆ ನಮ್ಮ ಮೈಂಡು ಸ್ಟೇಬಲ್ ಆಗಿಲ್ಲ. ಸ್ಟೇಬಲ್ ಆಗಿಲ್ಲ. ಎಲ್ಲರನ್ನೂ ನಾವು ಕಳಿಸ್ಬಿಟ್ಟು ಎಲ್ಲರನ್ನೂ ಬೈದು ಆಮೇಲೆ ನಾವು ಏನು ಮಾಡಬೇಕು ಅದನ್ನು ಮಾಡೋಕ್ಕೂ ಮೈಂಡು ಸ್ಟೇಬಲ್ ಆಗಿಲ್ಲದೆ ಇದ್ದರೆ ಮಾಡೋದು ಚೆನ್ನಾಗಾಗಲ್ಲ. ಅವಾಗ ಅಂತೀರ ಏನು ಮಾಡಿದ್ರು ಆಮೇಲೆ ಮಾಡಿದ್ರೆ ಪ್ರಯೋಜನ ಆಗಲಿಲ್ಲ, ನನಗೆ ಚೆನ್ನಾಗಿ ಮೈಂಡೇ ಇರಲಿಲ್ಲ ಮಾಡೋಕ್ಕಾಮೇಲೆ. ಯಾಕೆಂದರೆ ನಿಮ್ಮ ಮೈಂಡು ಅದೆಲ್ಲ ರಿಪೇರಿ ಆದರೂ ಕೂಡ ಸ್ಟೇಬಲ್ ಆಗಲ್ಲ. ಹೊರಗಡೆ ರಿಪೇರಿ ಮಾಡೋದಲ್ಲ, ಇಲ್ಲೇ ರಿಪೇರಿ ಆಗಬೇಕಾಗಿರೋದು.